ಒಂದು ವಸ್ತುವಿನ 3 ಆಯಾಮಗಳನ್ನ ನೋಡ್ತೀವಿ, 3 ಡೈಮೆನ್ಷನ್ ಅನ್ನ ನೋಡ್ತೀವಿ. ಯಾವ 3 ಆಯಾಮಗಳು ಅಂತಂದ್ರ ನೋಡ್ರಿ, ಒಂದು ವಸ್ತು ಹೈಟ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಜೊತೆಗೆ ಬಿಡ್ತ್ ಅನ್ನ ನೋಡ್ತೀವಿ ಸರ್, ದಪ್ಪ ಎಷ್ಟಿದೆ ಅನ್ನೋದನ್ನ ಕುರಿತು ನಾವು ನೋಡ್ತೀವಿ. ನೋಡ್ರಿ ಈ ರೀತಿ ಬರ್ತಾವ 3D ಇಮೇಜ್ ಅಂದ್ರೆ ಈ ರೀತಿ ಇರ್ತಾವ ಸರ್. ಇದಕ್ಕೆ 3 ಆಯಾಮಗಳಿರ್ತಾವ, ಲೆಂತ್, ವಿಡ್ತ್ ಮತ್ತು ಬಿಡ್ತ್. ದಪ್ಪ, ಉದ್ದ, ಅಗಲ, ದಪ್ಪ ಯಾವ್ಯಾವ ಇರ್ತಾವ? ಎಸ್, ಉದ್ದ, ಅಗಲ ಮತ್ತು ದಪ್ಪ. ಈ 3 ಅಂಶಗಳನ್ನು ಒಳಗೊಂಡಿತ್ತಂದ್ರೆ ನಾವು ಅದನ್ನ 3D ಅಂತ ಕರಿತೀವಿ ಸರ್. ಈ ಉದಾಹರಣೆಗೆ ಯಾವುದೋ ಒಂದು ಇಮೇಜ್ ಅನ್ನ ತಗೋರಿ ಸರ್. ಇಲ್ಲೊಂದು ಇಮೇಜ್ ಇದೆ, ಇಲ್ಲೊಂದು ಇಮೇಜ್ ಇದೆ ಅಂತ ತಿಳ್ಕೊರಿ. ಅಥವಾ ಫೋಟೋ ಹಾಕಿರ್ತೀವಿ, ಗೋಡೆಗೆ ಹಾಕಿದ ಭಾವಚಿತ್ರ ಅಂತ ಕ್ವಶನ್ ಕೇಳಿದಾನೆ PSI ಅಲ್ಲಿ ಒಂದ್ಸಲ. ಗೋಡೆಗೆ ಹಾಕಿದ ಭಾವಚಿತ್ರ, ಪರದೆಯ ಮೇಲೆ ಮೂಡಿದ ಚಿತ್ರಗಳು ಎಷ್ಟು ಆಯಾಮವನ್ನ ಹೊಂದಿರುತ್ತವೆ ಅಂತ ಕ್ವಶನ್ ಕೇಳಿದಾನೆ. ಗೋಡೆಗೆ ಹಾಕಿದ ಭಾವಚಿತ್ರಗಳು ಅಥವಾ ಸ್ಕ್ರೀನ್ ಮೇಲೆ ಮೂಡಿರ್ತಕ್ಕಂಥ ಚಿತ್ರಗಳು ಎಷ್ಟು ಆಯಾಮವನ್ನ ಹೊಂದಿರ್ತಾವಂದ್ರ ಕೇವಲ 2 ಆಯಾಮಗಳನ್ನ, 2 ಕಾನ್ಸೆಪ್ಟ್ ಅನ್ನ ಹೇಳ್ತಾವು. ಹಾಗಾಗಿ ಅವು 2D ಅಲ್ಲಿ ಇರ್ತವೆ. ಒಂದು ವಸ್ತುವನ್ನ ನೇರವಾಗಿ ವೀಕ್ಷಣೆ ಮಾಡಿದಾಗ, ಒಂದು ನಾಯಿ ಚಿತ್ರನ ನೀವು ಫೋಟೋದಾಗ ನೋಡಿದೆ ಅಂದ್ರೆ ಅದು 2D. ನಾಯಿನೇ ನಿನ್ನ ಕಣ್ಮುಂದ್ ಬರ್ತಾ ಇದೆ ನೋಡಿದೆ ಅಂದ್ರೆ ಅದು 3D ಸರ್.